ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ 2 ವರ್ಷದ ಸರ್ಕಾರಿ ಕೋಟದ ಬಿ.ಎಡ್ ಸೀಟನ್ನ ಪಡೆದು ಬಿ.ಎಡ್ ಮಾಡಬೇಕು ಅಂತ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಆಗ್ತಂತ ಅಭ್ಯರ್ಥಿಗಳು ಹೊಸದಾಗಿ ಕೂಡ ವಿಡಿಯೋ ನೋಡ್ತಾ ಇರಬಹುದಾಗಿರುತ್ತೆ. ಹೊಸದಾಗಿ ಮೊದಲ ಬಾರಿಗೆ ಕನ್ನಡವದ ಯೂಟ್ಯೂಬ್ ಚಾನಲ್ ಸೊ ಅಪ್ಲಿಕೇಶನ್ ಹಾಕಿದೀವಿ. ಸೊ ಒಂದು ಸೆಲೆಕ್ಷನ್ ಲಿಸ್ಟ್ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಏನಿದೆಯಲ್ಲ ನವೆಂಬರ್ ತಿಂಗಳ ಒಂದು 13ನೇ ತಾರೀಕಿಗೆ ಪ್ರಕಟ ಆಗುತ್ತೆ ಅಂತ ಮಾಹಿತಿನ ಕೊಟ್ಟರು. ಆನಂತರದ ಎಲ್ಲ ಒಂದು ದಿನಾಂಕಗಳು ಕೂಡ ಮುಂದೆ ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ರಿಜೆಕ್ಷನ್ ಲಿಸ್ಟ್, ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ದಿನಾಂಕಗಳಾಗಿರ್ಬೋದು ಎಲ್ಲ ಕೂಡ ವ್ಯತ್ಯಯ ಆಯಿತು. ಅಂದರೆ ಬೇರೆ ದಿನಾಂಕಗಳಿಗೆ ಮುಂದೂಡಿಕೆ ಆಯಿತು. ಸೊ ಆದರೆ ಸೆಲೆಕ್ಷನ್ ಲಿಸ್ಟ್ ಕೂಡ ಮುಂದೂಡಿಕೆ ಆಗಿದೆ. ಬಟ್ ಯಾವಾಗ ಅಂತ ಮಾಹಿತಿನ ಕೊಟ್ಟಿಲ್ಲ. ಸೊ ಈಗ ಎಲ್ಲ ವಿದ್ಯಾರ್ಥಿಗಳಿಂದ ಹೊಸ ವಿದ್ಯಾರ್ಥಿಗಳ ಕಡೆಯಿಂದ ಕೂಡ ಒಂದು ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಏನು ಎತ್ತ ಅಂತ. ಈ ಕುರಿತು ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ವಿ. ಸೊ ಹೊಸ ವಿದ್ಯಾರ್ಥಿಗಳಿಗೆ ಆ ಮಾಹಿತಿಗಳು ತಲುಪಿಲ್ಲ ಅಂತ ಕಾಣುತ್ತೆ. ಆ ಕಾರಣಕ್ಕೆ ಹೆಚ್ಚುವರಿ ಪ್ರಶ್ನೆಗಳನ್ನ ಕೂಡ ನೀವು ಕೇಳ್ತಿದ್ದೀರಾ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಬಿ.ಎಡ್ ಕುರಿತು A to Z ಮಾಹಿತಿಯನ್ನು ನೀವು ಪಡ್ಕೊಂತಾ ಇರಬೇಕಾಗುತ್ತೆ ಅಂತ ತಿಳಿಸ್ತಾ ಇದೀಗ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಏನು ಎತ್ತ. ಸೊ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ಅಧಿಕೃತವಾಗಿ ಅಂದರೆ ದಾಖಲಾತಿ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಒಂದು ಅಧಿಸೂಚನೆ ಪ್ರಕಟ ಆದಾಗ ಮಾಹಿತಿನ ಕೊಟ್ಟರು. ಅದು ಈಗ ಫಾಲೋ ಆಗ್ತಾ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಆದರೆ ಯಾವುದೇ ರೀತಿಯಾಗಿ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿದ್ರೆ ಯಾವಾಗ ಪ್ರಕಟ ಆಗುತ್ತೆ ಅನ್ನೋದ್ರ ಕುರಿತು ಒಂದು ಅಧಿಕೃತ ಮಾಹಿತಿ ಬರ್ತಿರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ, ಆತಂಕ, ಭಯ ಅಂತಕ್ಕಂಥದ್ದು ಇರೋದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದರೆ ಫಸ್ಟ್ ರೌಂಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಮೊದಲ ಸುತ್ತಿನ ಸೀಟು ಹಂಚಿಕೆ ಅಂದರೆ ಸರ್ಕಾರಿ ಕೋಟದ ಸೀಟು ಹಂಚಿಕೆ ಪಟ್ಟಿ ಏನಿದೆಯಲ್ಲ ಯಾವಾಗ ಪ್ರಕಟ ಆಗುತ್ತೆ ಅಂತೆಲ್ಲ ವಿದ್ಯಾರ್ಥಿಗಳು, ಪೋಷಕರಾಗಿರ್ಬೋದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಸದ್ಯಕ್ಕೆ ಇಲಾಖೆ ಕಡೆಯಿಂದ ಬರ್ತಿರತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸುವಂತಂದರೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಕೊಡ್ತಿರತಕ್ಕಂಥ ಕಾರಣ ಏನಂದ್ರೆ ಸೊ ನವೆಂಬರ್ ತಿಂಗಳ 17ನೇ ತಾರೀಕಿನಂದೇ ನಾವು ಕೂಡ ಮಾಹಿತಿಯನ್ನು ತಿಳಿಸಿದ್ವಿ. ಇಲಾಖೆಯವರು ಕೂಡ ತಿಳಿಸಿದ್ದಾರೆ ಸಂಜೆ 5:30 ನಂತರ ಲಿಸ್ಟ್ ಪ್ರಕಟ ಆಗುತ್ತೆ ಅಂತ. ಆದರೆ ಯಾವುದೇ ರೀತಿಯಾಗಿ ಮಾಹಿತಿ ನನ್ನ ಪ್ರಕಾರದಲ್ಲಿ ಅವತ್ತು ಲಿಸ್ಟ್ ಪ್ರಕಟ ಆಗಲಿಲ್ಲ. ಇಲಾಖೆಯವರು ಆ ಥರ ತಿಳಿಸಿದ್ರು ಕೂಡ. ಆ ನಂತರದಲ್ಲಿ ಇಲಾಖೆಯವರು ಕೊಡ್ತಿರೋ ಕಾರಣ ಏನಂದ್ರೆ ಸರ್ವರ್ನ ಒಂದು ಸಮಸ್ಯೆಗಳಾಗಿದ್ದಾವೆ. ಆ ಕಾರಣಕ್ಕೆ ಲಿಸ್ಟ್ ಬಿಡುಗಡೆ ಆಗುವಂಥದ್ದು ತಡ ಆಗ್ತಿದೆ. ಸೊ ಲಿಸ್ಟ್ ಅನ್ನು ಬಿಡುಗಡೆ ಮಾಡೋದಕ್ಕೆ ತಡ ಆಗಿದೆ ಅಂತಕ್ಕಂಥ ಒಂದು ಕಾರಣನೇ ಇಲಾಖೆಯವರು ಕೊಡ್ತಿರುವಂಥದ್ದಾಗಿರುತ್ತೆ. ಸರ್ವರ್ ರೀಸನ್ಸ್ ಅಂತಕ್ಕಂಥದ್ದು ಹೇಳ್ತಿರುವಂಥದ್ದಾಗಿರುತ್ತೆ. ಇಲಾಖೆ ಕಡೆಯಿಂದ ಲಿಸ್ಟ್ ಡಿಲೇ ಆಗಲಿಕ್ಕೆ ಏನು ರೀಸನ್ ಅಂತ ಏನು ಕೇಳ್ತಿರಲ್ಲ ಕೆಲವರು, ಅವ್ರಿಗೆ ಹೇಳ್ತಿರುವಂಥದ್ದು. ಸೊ ಹೀಗಾಗಿರೋ ತಡ ಆಯಿತು. ಓಕೆ, ಹಾಗಿರೋ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ, ಸೊ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತೆಲ್ಲ ಪ್ರಶ್ನೆ ಇದಾವೆ. ಸೊ ಇದ್ರ ಬಗ್ಗೆ ತಿಳಿಸುವಂತಂದರೆ ಒಂದು ವಿದ್ಯಾರ್ಥಿಗಳಿಗೆ ನವೆಂಬರ್ ತಿಂಗಳ 24ನೇ ತಾರೀಕಿನಂದು ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಲ್ಲಿ ಸಿದ್ಧತೆಗಳು ಆಗ್ತಿದ್ದಾವೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ. ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ಇವಾಗ ಒಂದು CSL ಒಂದು ಹೆಲ್ಪ್ಲೈನ್ ನಂಬರ್ಸ್ ಏನಿದೆಯಲ್ಲ ಅದಕ್ಕೆ ಕಾಲ್ ಮಾಡಿದಂಥ ಪಕ್ಷದಲ್ಲೂ ಕೂಡ ಇಲಾಖೆ ಕಡೆಯಿಂದ ತಿಳಿಸ್ತಿರ್ತಕ್ಕಂಥ ಮಾಹಿತಿ ಏನಾಗಿರುತ್ತೆ ಅಂದರೆ ನವೆಂಬರ್ ತಿಂಗಳ 24ನೇ ತಾರೀಕು ನಂತರ ಅಥವಾ ನೆಕ್ಸ್ಟ್ ವೀಕಲ್ಲಿ ಅಂತ ಅವರು ಮಾಹಿತಿನ ಕೊಟ್ಟಿದ್ರು. ಅಂದರೆ ನವೆಂಬರ್ ತಿಂಗಳ 24ನೇ ತಾರೀಕಿನ ಒಂದು ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗುವ ಸಾಧ್ಯತೆಗಳಿರುವಂಥದ್ದಾಗಿರುತ್ತೆ. ಕೆಲವು ಒಂದು ಅಭ್ಯರ್ಥಿಗಳು ಕಾಲ್ ಮಾಡಿದಾಗ ನವೆಂಬರ್ ತಿಂಗಳ 25 ಅಂತಲೂ ಕೂಡ ತಿಳಿಸಿದಾರಂತೆ. ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ನವೆಂಬರ್ ತಿಂಗಳ 24 ಅಂತಾನೆ ಹೇಳಿರೋದ್ರಿಂದ ಸೊ ನಾಳೆ ನಿರೀಕ್ಷೆ ಮಾಡಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಸೆಲೆಕ್ಷನ್ ಲಿಸ್ಟ್ ನವೆಂಬರ್ 24ನೇ ತಾರೀಕಿನಂದು ಪ್ರಕಟ ಆಗುವ ಸಾಧ್ಯತೆಗಳಿರುವಂಥದ್ದಾಗಿರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳ ಲಿಸ್ಟ್ ಯಾವ ತರ ನೋಡ್ಕೊಳ್ಳೋದು ಅಂತೆಲ್ಲ ಪ್ರಶ್ನೆಗಳಿದೆಯಲ್ಲ ಅದ್ರ ಬಗ್ಗೆ ತಿಳಿಸುವಂತಾದರೆ ವಿದ್ಯಾರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ಒಂದು ಇವರ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಗ್ರೂಪ್ ಇರೋದಾಗಿರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಎಲಿಜಿಬಲ್ ಲಿಸ್ಟ್ ಕೂಡ ಬೇಗನೆ ಅಪ್ಲೋಡ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಕಟ್ ಆಫ್ಗಳಾಗಿರ್ಬೋದು ಎಲ್ಲಾನು ಕೂಡ ಅಲ್ಲೇ ಅಪ್ಲೋಡ್ ಮಾಡಿರ್ತೀವಿ. ವಿದ್ಯಾರ್ಥಿಗಳು PDF ಆರಾಮಾಗಿ ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಒಂದು ನಿಮ್ಮ ಒಂದು ಹೆಸರಾಗಿರ್ಬೋದು, ಕಟ್ ಆಫ್ಗಳಾಗಿರ್ಬೋದು ಎಲ್ಲವನ್ನು ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಅಂದರೆ ನಿಮಗೆ ಮಾತ್ರ ಕಟ್ ಆಫ್ ಬಿಡುಗಡೆ ಮಾಡೋದಿಲ್ಲ, ಬಟ್ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಇನ್ನೊಂದು ಮತ್ತೆ ನೋಡ್ಕೋಬಹುದು, ಕಟ್ ಆಫ್ ಕೂಡ ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಸೊ ವಿದ್ಯಾರ್ಥಿಗಳು ಯಾವುದೇ ಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದು ಆಗದೇ ರೀತಿಯಲ್ಲಿ ನಾವು ಅಲ್ಲಿ ಅಪ್ಲೋಡ್ ಮಾಡಿರ್ತೇವೆ. ವಿದ್ಯಾರ್ಥಿಗಳಿಗೆ ಬೇಗನೆ ನೋಡ್ಕೋಬೋದಾಗಿರುತ್ತೆ. ಅಥವಾ ನಿಮಗೆ ವೆಬ್ಸೈಟ್ ಅಲ್ಲಿ ವೀಕ್ಷಣೆ ಮಾಡಬೇಕು ಅಂದ್ರೂ ಕೂಡ ಅಭ್ಯರ್ಥಿಗಳಿಗೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ ಏನಿದೆಯಲ್ಲ ಅಲ್ಲಿ ವಿಸಿಟ್ ಮಾಡೋದ್ರ ಮುಖಾಂತರದಲ್ಲಿ CSL ವಿಭಾಗಕ್ಕೆ ಹೋಗೋದ್ರ ಮುಖಾಂತರದಲ್ಲಿ ಅಲ್ಲಿ ಕೂಡ ಒಂದು ಇತ್ತೀಚಿನ ಸುದ್ದಿಗಳು ಅಂತ ಇರುತ್ತೆ ಅಥವಾ ಲೇಟೆಸ್ಟ್ ಅಪ್ಡೇಟ್ಸ್ ಅಥವಾ ನ್ಯೂಸ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ವೆಬ್ಸೈಟ್ ಏನಿರುತ್ತಲ್ಲ ಅಪ್ಲಿಕೇಶನ್ ಹಾಕಿರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗೋದ್ರ ಮುಖಾಂತರ ಕೂಡ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೊಳ್ಳೋದು ಕೂಡ ಒಂದು ಅವಕಾಶ ಇರುವಂಥದ್ದಾಗಿರುತ್ತೆ ಅಂತ ಹೇಳ್ತಾ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬೇಕು ನಮಗೆ B.Edಗೆ ಸಂಬಂಧಪಟ್ಟಂತಂದ್ರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಜಾಯ್ನ್ ಆಪ್ಷನ್ ಕೊಟ್ಟಿರುತ್ತೆ. ಅಲ್ಲಿ ಕೂಡ ಜಾಯ್ನ್ ಆಗೋದ್ರ ಮುಖಾಂತರ ಹೆಚ್ಚುವರಿ ವೀಡಿಯೋಸ್ ಅನ್ನು ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಮತ್ತೆ ವಿದ್ಯಾರ್ಥಿಗಳು ಇನ್ನೂ ಪ್ರಶ್ನೆಗಳಿದಾವೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೇಕು ನಮ್ಮ ಜೊತೆಗೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಕೂಡ ಅವಕಾಶ ಇರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಇನ್ಸ್ಟಾಗ್ರಾಮ್ ನೀವು ಮೆಸೇಜ್ ಮಾಡಬಹುದಾಗಿರುತ್ತೆ ಅಂತ ತಿಳಿಸ್ತಾ ನಿಮ್ಮ ಸ್ನೇಹಿತರಿಗೆ ಮರಿದೆ ಅಂತ ವಿಡಿಯೋ ಶೇರ್ ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳು ಆತಂಕ ಭಯನ ಪಡಕ್ಕೆ ಹೋಗ್ಬಿಡಿ. ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಬಂದಂಥ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್.